ಮಳೆಗಾಲ ಬಂತು ಅಂದ್ರೆ ಸಾಕು, ಪ್ರವಾಹಕ್ಕೆ ಸಿಲುಕಿ ದ್ವೀಪದಂತಾಗುತ್ತಿದ್ದ ಹಳ್ಳಿಗಳಿಗೆ ಇವರೇ ಆಪತ್ ಬಾಂಧವ. ಯಾರಿರಬಹುದು ಅಂತ ಯೋಚಿಸ್ತಾ ಇದ್ದೀರಾ? ಹೌದು, ಎಷ್ಟೋ ಜನರ ಪಾಲಿಗೆ ದಾರಿದೀಪವಾಗಿದ್ದ, ಭಾರತದ ಸೇತುವೆ ಮನುಷ್ಯ ಎಂಬ ಖ್ಯಾತಿ ಪಡೆದಿದ್ದ ನಮ್ಮ ನಾಡಿನ ಹೆಮ್ಮೆಯ ತಂತ್ರಜ್ಞ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರು ಮಂಗಳವಾರ ಮುಂಜಾನೆ ಸುಳ್ಯದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇತ್ತೀಚೆಗಷ್ಟೇ ಉತ್ತರಾಖಂಡ ಪ್ರವಾಸ ಮುಗಿಸಿ ವಾಪಸ್ಸಾಗಿದ್ದ ಅವರಿಗೆ ತೀವ್ರ ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿಕೊಂಡಿತ್ತು. ತಮ್ಮ ಅದ್ಭುತ ಕಲ್ಪನೆಯ ಮೂಲಕ ದೇಶದ ಮೂಲೆ ಮೂಲೆಗಳಲ್ಲಿ ಸಂಪರ್ಕ ಕ್ರಾಂತಿ ಮಾಡಿದ್ದ ಈ ಮಹಾನ್ ಚೇತನ ಈಗ ಕೇವಲ ನೆನಪು ಮಾತ್ರ. ಸಾವಿರದ 1989 ಸಮಯದಲ್ಲಿ ಮಳೆಯಿಂದಾಗಿ ಪಯಸ್ವಿನಿ ನದಿ ಉಕ್ಕಿ ಹರಿಯುವಾಗ ಅರಂಬೂರು ಗ್ರಾಮಸ್ಥರು ಸುಳ್ಯ ಪಟ್ಟಣಕ್ಕೆ ಬರಲಾಗದೆ ಪರದಾಡುತ್ತಿದ್ದರು. ಸರ್ಕಾರದಿಂದಲೂ ಯಾವುದೇ ಸಹಾಯ ಸಿಗದಿದ್ದಾಗ ಊರಿನ ಜನ ಬಂದು ನಿಂತಿದ್ದು ಇದೇ ಗಿರೀಶ್ ಅವರ ಮುಂದೆ. ಆಗ ಗ್ರಾಮೀಣ ಭಾಗದಲ್ಲಿ ತೂಗು ಸೇತುವೆ ಅನ್ನೋ ಪರಿಕಲ್ಪನೆಯೇ ಇರಲಿಲ್ಲ. ಊರವರ ಈ ಕಷ್ಟವನ್ನು ಒಂದು ದೊಡ್ಡ ಸವಾಲಾಗಿ ಸ್ವೀಕರಿಸಿದ ಅವರು 40 ಜನ ಉತ್ಸಾಹಿ ಯುವಕರನ್ನು ಸೇರಿಸಿಕೊಂಡು ಕೇವಲ ಕೆಲವೇ ದಿನಗಳಲ್ಲಿ ದೇಶವೇ ಮೆಚ್ಚುವಂತಹ ಮೊದಲ ತೂಗು ಸೇತುವೆ ನಿರ್ಮಿಸಿಯೇ ಬಿಟ್ಟರು. ಇನ್ನು ಅಚ್ಚರಿಯ ವಿಚಾರ ಅಂದ್ರೆ 35 ವರ್ಷಗಳಾದ್ರೂ ಆ ಸೇತುವೆ ಇಂದಿಗೂ ಸಾರ್ವಜನಿಕರ ಬಳಕೆಗೆ ಸುಭದ್ರವಾಗಿ ನಿಂತಿದೆ. ಅಷ್ಟೇ ಅಲ್ಲ, ಕರ್ನಾಟಕ, ಕೇರಳ, ಒಡಿಶಾ, ಆಂಧ್ರ ಪ್ರದೇಶದಂತಹ ರಾಜ್ಯಗಳ ದುರ್ಗಮ ಕೊಳ್ಳಗಳಲ್ಲಿ ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನೇ ಬಳಸಿಕೊಂಡು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಬರೋಬ್ಬರಿ 160ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಯಾ ಪೈಸೆ ಸಂಭಾವನೆ ಪಡೆಯದ ಈ ನಿಸ್ವಾರ್ಥ ಜೀವಿ ಹಳ್ಳಿಗರ ಬಳಿ ದುಡ್ಡಿಲ್ಲ ಅಂದಾಗ ತಮ್ಮ ಜೇಬಿನಿಂದಲೇ ಹಣ ಹಾಕಿ ಸೇತುವೆ ಕಟ್ಟಿಕೊಟ್ಟ ಅಪರೂಪದ ಉದಾಹರಣೆಗಳಿವೆ. ಇವರ ಈ ನಿಸ್ವಾರ್ಥ ಸಂಪರ್ಕ ಕ್ರಾಂತಿಯನ್ನು ಗುರುತಿಸಿ ಕೇಂದ್ರ ಸರ್ಕಾರ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಒಟ್ಟಿನಲ್ಲಿ ಹೇಳೋದಾದ್ರೆ, ತಮ್ಮ ಅದ್ಭುತ ಕಲ್ಪನೆಯ ಮೂಲಕ ದೇಶದ ಮೂಲೆ ಮೂಲೆಗಳಲ್ಲಿ ಸಂಪರ್ಕ ಕ್ರಾಂತಿ ಮಾಡಿದ ಈ ಮಹಾನ್ ಚೇತನ ಈಗ ಕೇವಲ ನೆನಪು ಮಾತ್ರ.